ಮಿತ್ರರೇ, ಇಲ್ಲೆದ್ದಿರ್ತಕ್ಕ ಎಲ್ಲ ಮಹನೀಯರೇ, ನಮಗೆ ನಮ್ಮ ಕುವೆಂಪು ಸಾಹೇಬರವರು ಒಂದು ಹೊಸ ಬಾಳಿನ ಗೀತೆ ಅಂತ ಹೇಳಿ ಒಂದು ಗೀತೆ ಹಾಡಿದ್ದಾರೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸಾವಿರಾರು ವರ್ಷಗಳಿಂದ ವರ್ಣ ಮತ್ತು ಜಾತಿಯ ತಾರತಮ್ಯದಿಂದ ಬಡತನದ ಬೇಸಿಗೆ ಬಯಲುತ್ತಿರುವ ಶ್ರಮಜೀವಿಗಳೆಲ್ಲರೂ ಜೊತೆಗೂಡಿ ಅರಿವು ಮತ್ತು ಎಚ್ಚರಿಕೆ ಹೋರಾಟದ ಮೂಲಕ ಅನ್ನ, ಬಟ್ಟೆ, ವಸತಿ, ಉದ್ಯೋಗ ಮತ್ತು ಆರೋಗ್ಯವನ್ನು ಪಡೆದು ಸಮಾಜದಲ್ಲಿ ಎಲ್ಲರೊಡನೆ ಸರಿಸಮಾನವಾಗಿ ತಲೆ ಎತ್ತಿ ಬಾಳುವಂತಾಗಬೇಕು. ಕುವೆಂಪುರವರ ಕರೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರೆ ಆಗಿದೆ. ಸ್ವತಂತ್ರ ಪೂರ್ವದಲ್ಲಿ ನಮ್ಮೆಲ್ಲರ ಎಲ್ಲ ಹಿರಿಯರು ತಮ್ಮ ರಕ್ತ ತರ್ಪಣೆ ಮಾಡಿ ನಮಗೆ ಸ್ವಾತಂತ್ರ್ಯ ಬಂದು ಸುಮಾರು 78-79 ವರ್ಷ ಆಗಿದೆ. ಆ ಕೊಡುಗೆ ನಮ್ಮೆಲ್ಲ ಪೂರ್ವಿಕರ ತ್ಯಾಗ ಬಲಿದಾನ. ಅದರಲ್ಲಿ ರೈತರು ಇದ್ದರು, ಲಾಯರ್ಗಳು ಇದ್ದರು, ಎಲ್ಲ ಸಾರ್ವಜನಿಕರು, ಹೆಣ್ಣು ಮಕ್ಕಳು ಜೊತೆಗೆ ಹೋರಾಟ ಮಾಡಿ ರಕ್ತ ಕಾಲುವೆಗಳು ಹರಿದಿದೆ. ಮಳೆ ಜೋರಾಗಿ ಬಂದರೆ ನಮ್ಮ ಕಾಲುವೆ ಹೋಗೋಕ್ಕೆ ನೀರು, ರಕ್ತ ಕಾಲುವೆ ಹರಿದು ಒಂದು ಕಡೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸು ಕತ್ತಿಗೆ ಕತ್ತಿ ಗನ್ನಿಗೆ ಗನ್ನು ಅಂತ ಒಂದು ವಾದ, ಮಹಾತ್ಮ ಗಾಂಧಿಯವರು ಅಹಿಂಸಾ ವಾದ, ಬಾಬಾ ಅಂಬೇಡ್ಕರ್ ಅವರು ಈಕ್ವಾಲಿಟಿ, ಸರ್ದಾರ್ ಪಟೇಲ್ ಅವರು ಎಂತ ಮಹಾನುಭಾವರು ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ. ಆ ಸ್ವಾತಂತ್ರ್ಯ ನಾವು ಉಳಿಸಿದೀವ ಅಂತ ನಾವೆಲ್ಲರೂ ಆತ್ಮವಿಮರ್ಶೆ ಮಾಡಿಕೊಳ್ಳೋ ಪರಿಸ್ಥಿತಿ ಬಂದಿದೆ ಇವಾಗ. ಯಾಕಂದರೆ ನಾನು ರಾಜ್ಯ ಕಾನೂನು ಪ್ರಾಧಿಕಾರ ಅಧ್ಯಕ್ಷನಾದಾಗ ಎಲ್ಲ ಆಸ್ಪತ್ರೆಗಳು, ಎಲ್ಲ ಜೈಲುಗಳು, ಎಲ್ಲ ಹಾಸ್ಟೆಲ್ಗಳು ಎಲ್ಲೆಲ್ಲಿ ಸಾಧ್ಯ ಆಗುತ್ತಲ್ಲೆಲ್ಲ ಹೋರಾಡಿ ನಿಮ್ಮೆಲ್ಲರ ಪ್ರೀತಿ ಆಧಾರಗಳಿಂದ 1,08,00,000 ಮೇಡಮ್, 1,70,000 ಅಲ್ಲ, 1,08,00,000 ಕೇಸನ್ನು ನಾನು ಮುಗಿಸೋಕ್ಕೆ ಅವಕಾಶ ಆಯಿತು. ಅದೆಲ್ಲ ಮಾಡಬೇಕಾದ್ರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾವೆಲ್ಲರೂ ಕ್ವಶನ್ ಮಾಡಬೇಕು. ಸ್ವತಂತ್ರ ಪೂರ್ವದಲ್ಲಿ ಬರೀ 18%, 100ಕ್ಕೆ 18% ಮಾತ್ರ ವಿದ್ಯಾವಂತರಿದ್ರು. ಇವತ್ತು ನಾವು 80%, 100ಕ್ಕೆ 80% ವಿದ್ಯಾವಂತರಾಗಿದ್ದೀವಿ. ಅದರಲ್ಲಿ 80%ಅಲ್ಲಿ 100ಕ್ಕೆ 90% ನಾವು ಕಾನೂನು ಸರಿಯಾಗಿ ತಿಳ್ಕೊಂಡಿಲ್ಲ. ಆಮೇಲೆ ಅದರಲ್ಲಿ ತಪ್ಪು ತಿಳ್ಕೊಬೇಡಿ, ಯಾರು ವಿದ್ಯಾವಂತ ಮೋಸಗಾರರು ಜಾಸ್ತಿ ಇದ್ದಾರೆ. 90% ಎಜುಕೇಟೆಡ್ ಚೀಟರ್ಸ್. ನಮ್ಮ ಮಂಕುತಿಮ್ಮ ಕನ್ನಡದಲ್ಲಿ ಡಾಕ್ಟರ್ ಗುಂಡಪ್ಪನವರು ಹೇಳಿದ್ದಾರೆ, ಈ ದೇಶ ಒಂದು ದಿವಸ ಅಧೋಗತಿಗೆ ಹೋಗ್ಬೇಕು ಅಂದರೆ ಅನಕ್ಷರಸ್ಥರಿಂದ, ವಿದ್ಯಾವಂತ ಅಲ್ಲದವರಿಂದ ಆಗೋದಿಲ್ಲ, ವಿದ್ಯಾವಂತ ಮೋಸಗಾರರಿಂದ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನೆಟ್ಟಿಗೆ ನಾವು ಕೆಲಸ ಮಾಡಲೇಬೇಕು. ಇಲ್ಲದೇ ಇದ್ರೆ ಭಾರಿ ಕಷ್ಟ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ, ಅದು ನಾವು ಧರ್ಮೋ ರಕ್ಷಿತ ಅಂತ ಎಲ್ಲ ಕಡೆ ಹೇಳ್ತೀವಿ. ನಾನು ಹೇಳ್ತೀನಿ, ಸಂವಿಧಾನ ರಕ್ಷಿತ. ಯಾರು ಸಂವಿಧಾನ ರಕ್ಷಣೆ ಮಾಡೋಕ್ಕೆ ಬದ್ಧರಾಗ್ತೀವೋ ಅದು ನಮ್ಮನ್ನು ಕಾಪಾಡುತ್ತೆ. ಪ್ರಪಂಚದಲ್ಲಿ ಬಲಿಷ್ಠವಾದ ಸಂವಿಧಾನ, ಡೆಮಾಕ್ರಸಿ ಭಾರತ ಬಿಟ್ಟರೆ ಎಲ್ಲೂ ಇಲ್ಲ. ಇದು ಎಲ್ಲ ಧರ್ಮಗಳ ಸಮ್ಮಿಳನ ರಾಷ್ಟ್ರ ನಮ್ಮದು. ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋ ಕಾನ್ಫರೆನ್ಸ್ಗೆ ಹೋದಾಗ ಬ್ರಿಟಿಷ್ ಮಹಿಳೆ ಅವರ ವೇಷಭೂಷಣವನ್ನು ನೋಡಿ ಗಂಡನಿಗೆ ಹೇಳ್ತಾಳೆ, ಈಸ್ ನಾಟ್ ಜೆಂಟಲ್ಮ್ಯಾನ್ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ನಮ್ಮನ್ನು ಅಗಲಿ 139 ವರ್ಷ ಆಗಿದೆ. ಅವರನ್ನು ಮಾತಾಡ್ತಾರೆ, ತಾಯಿ ನೀವೆಲ್ಲ ಜೆಂಟಲ್ಮ್ಯಾನ್ ಆಗಿರೋದು ನಿಮ್ಮ ಟೈಲರ್ ಹೊಲಿದಂತಹ ಬಟ್ಟೆಗಳಿಂದ.
ಸೂಟು ಬೋಟು ಉಲಿತಾವಲ್ಲ ಟೈಲರ್, ಅವರಿಂದ ನೀವು ಜಂಟ್ಲ್ಮನ್ಗಳಾಗಿದ್ದೀರಿ. ನಮ್ಮದು ಸರ್ವ ಧರ್ಮಗಳ ಸಮ್ಮಿಳನ ರಾಷ್ಟ್ರ. ನಾವು ನಮ್ಮ ಕ್ಯಾರೆಕ್ಟರ್, ನಮ್ಮ ಗುಣಲಕ್ಷಣಗಳಿಂದ ನಾವು ಜೆಂಟ್ಮನ್ ಆಗಿದ್ದೀವಿ ಅಂತ ಹೇಳಿದಾಗ ಆ ತಾಯಿ ತಲೆಬಾಗಿಸಿ ಅವರಿಗೆ ತಪ್ಪಾಯಿತು ಸ್ವಾಮಿ ಕ್ಷಮಿಸಿ ಅಂತ ಹೋದವರು. 130 ವರ್ಷಗಳ ಹಿಂದೆ ನಾವು ಸ್ವಾಮಿ ವಿವೇಕಾನಂದ ಕಳ್ಕೊಂಡಿವಿ. ಆಗಲೇ ಅಷ್ಟು ನಮ್ಮ ಬಲಿಷ್ಠವಾದ ರಾಷ್ಟ್ರ ಎಲ್ಲ ಯಾವ ಪ್ರಪಂಚದಲ್ಲೂ ಯಾವ ದೇಶದಲ್ಲೂ ಇಷ್ಟೊಂದು ಧರ್ಮಗಳ ಸಮ್ಮಿಲನ ಇಲ್ಲ. ಎಲ್ಲ ರಿಲಿಜಿಯಸ್, ಎಲ್ಲ ವಿಧವಾದ ಸರ್ವಧರ್ಮಗಳು ಇದ್ದರೂ ಸಹ ನಾವೆಲ್ಲ ಒಟ್ಟಿಗೆ ಬಾಳ್ತಾ ಇದ್ದೇವೆ. ಅದಕ್ಕೆ ಕಾರಣ ಸಂವಿಧಾನ. ಅದನ್ನು ತಂದುಕೊಟ್ಟವರು ನಮ್ಮ ಪೂರ್ವಿಕರು. ಸಂವಿಧಾನದ ಶಿಲ್ಪಿ ಅಂತ ಬಾಬಾ ಅಂಬೇಡ್ಕರ್ ನಾವೆಲ್ಲ ಹೇಳ್ತೀವಿ. ಎಲ್ಲ ಒಂದು ಕಡೆ ನನಗೆ ನೋವಿದೆ, ಅವರನ್ನು ನಾವ್ಯಾರು ಫಾಲೋ ಮಾಡ್ತಾ ಇಲ್ಲ. ಅವರೊಂದು 5% ನಾವು ಫಾಲೋ ಮಾಡಿದ್ರೆ ಇವಾಗ 4ನೇ ರಾಷ್ಟ್ರ, 5ನೇ ರಾಷ್ಟ್ರ ನಮ್ಮ ಬೆಳವಣಿಗೆಯಲ್ಲಿ, 4ನೇ ರಾಷ್ಟ್ರ ಎಲ್ಲ ಮಿಲಿಟರಿ ಇದರಲ್ಲಿ, ಡಿಫೆನ್ಸಲ್ಲಿ 4th ಸ್ಟ್ರಾಂಗ್ ಕಂಟ್ರಿ ಇನ್ ದಿ ವರ್ಲ್ಡ್ ನಮ್ಮ ಭಾರತ ದೇಶ. ಎಲ್ಲ ಒಂದು ಕಡೆ ನಾವೆಲ್ಲರೂ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಎಲ್ಲ ಒಂದು ಕಡೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, 4ನೇ ಅಂಗ ಪತ್ರಿಕಾ ರಂಗ ನಾವೆಲ್ಲ ಒಂದು ಕಡೆ ಸಡಿಲವಾಗಿದ್ದೀವಿ, ವೀಕ್ ಆಗಿದ್ದೀವಿ. ನೋವಿನಿಂದ ಹೇಳ್ತೀನಿ, ಯಾಕೆಂದರೆ ನಮ್ಮಲ್ಲಿ ಸ್ವಾರ್ಥ ಬೆಳ್ಕೊಂಡ್ಬಿಟ್ಟಿದೆ. ಪ್ರತಿಯೊಬ್ಬರು ಸ್ವಾರ್ಥದಲ್ಲಿ ಬದುಕ್ತಾ ಇದ್ದೀವಿ. ನಾನು ಇವಾಗ ಹೇಳಬೇಕಾಗುತ್ತೆ ನಿಮಗೆ. ಮೊನ್ನೆ ನಾವು ಕಳ್ಕೊಂಡ 26 ಜನ ಭಾರತೀಯರು, ಅದಕ್ಕೆ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಆದಾಗ, ಪಾಕಿಸ್ತಾನ ನಮಗೆ ಆದಾಗ ಸುಮಾರು 7-8 ಜನ ನಮ್ಮ ಸೈನಿಕರು ಕಳ್ಕೊಂಡ್ರು. ಅವಾಗೊಂದು ಆ 2-3 ದಿವಸದಲ್ಲಿ ಯಾರು ರಜದ ಮೇಲೆ ಬಂದಿದ್ದಂತಹ ಸೈನಿಕರು, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರನ್ನ ಕರೆ ಬಂದಾಗ ನನಗೆ ಕರುಳು ಮುಟ್ಟುತ್ತೆ, ಕರುಳು ತಡೆಯೋಕ್ಕಾಗಲ್ಲ. ಮದುವೆ ಇವತ್ತು ಆಗ್ತಾನೆ, ನಾಳೆ ಅವರು ಫಸ್ಟ್ ನೈಟ್ ಅರೇಂಜ್ ಮಾಡಬೇಕು ಅಂದರೆ ಆ ಯೋಧ ಹೇಳ್ತಾನೆ, ನನಗೆ ಫಸ್ಟ್ ನೈಟು ಓನ್ಲಿ ವಾರ್ ಫೀಲ್ಡ್ ಹೋಗ್ಬೇಕು, ನನ್ನ ಫಸ್ಟ್ ನೈಟ್ ಮುಖ್ಯ ಅಲ್ಲ, ನನ್ನ ದೇಶ ಮುಖ್ಯ ಅಂತ. ನೆನ್ನೆ ತಾನು ಮದುವೆ ಅಂತ ಹೆಂಡತಿನ ಬಿಟ್ಟು, ತಂದೆ ತಾನು ಬಿಟ್ಟು ಹೋಗ್ತಾರೆ. ಇನ್ನೊಂದು ಹೆಣ್ಣು ಮಗಳು 10 ತಿಂಗಳ ಮಗು, ಅದು ಅಳ್ತಾ ಇರ್ತಾ ಅಮ್ಮ ಅಮ್ಮ ಅಂತ, ಮಗುನ ಕಡೆ ಕೊಟ್ಟು ನನ್ನ ಮಗು ಮುಖ್ಯ ಅಲ್ಲ, ನನ್ನ ದೇಶ ಮುಖ್ಯ ಅಂತ ಯೋಧರು ಸುಮಾರು ಜನ ಹೋಗಿ 2-3 ವರ್ಷಕ್ಕೆ ಪ್ರಾಣ ಕಳ್ಕೊಂಡಿದ್ದಾರೆ. ಆಂಧ್ರದಲ್ಲಿ ಒಬ್ಬ ಹುಡುಗ ಯಂಗ್ಸ್ಟರ್, ಅವರು 18ರಲ್ಲಿ 22ರಲ್ಲಿ ಅದಿದಾಗಿ 25ರಲ್ಲಿ ಸಾವು ಬಂತು 4 ವರ್ಷದಲ್ಲಿ. ಬೆಳಗಾಮಲ್ಲಿ 2 ಒಬ್ಬ ಗಂಡಸು ಒಬ್ಬ ಹೆಣ್ಣು ಸೈನಿಕರು. ಆ ಗಂಡು ಸೈನಿಕರಿಗೆ 30 ಗುಂಡು ಹೊಡೆದು, ಬಲಗೈ ಇಲ್ಲ, ಬಾಡಿ ಎಲ್ಲ 30 ತೂತು, ಆದರೂ ಒಂದೇ ಕೈ ನಾನು ಇವಾಗ ಹೋಗ್ತೀನಿ ಆ ಕೆಚ್ಚು ನೋಡಿ. ಇನ್ನೊಬ್ಬ ಹೆಣ್ಣು ಮಗಳು 2 ಕಾಲು ತೆಗೆದಿದ್ದಾರೆ, ಮೊಣಕಾಲ್ವರೆಗೂ ವೀಲ್ ಚೇರ್ ಕುಂತಿದ್ದಾರೆ. ನಾನು ಮೊಣಕಾಲೆಲ್ಲ ಹೋಗಿ ಯುದ್ಧ ಮಾಡ್ತೀನಿ, ದೇಶಭಕ್ತಿ ಹೆಂಗಿದೆ ಅಂತ. ಅವ್ರು ಏನಾದರೂ 1 ಸೆಕೆಂಡ್ ಮಾಡಿದ್ರೆ ನಾವು ಯಾರಿಗೂ ಕೂತ್ಕೊಳ್ಳೋಕ್ಕೆ ಅವಕಾಶನೇ ಇಲ್ಲ. ಅವರ ದೇಶಭಕ್ತಿ ಆ ಥರ ಇದೆ. ನಾವೆಲ್ಲರೂ ಮುಟ್ಕೊಳ್ಬೇಕು ನಾವೇನು ದೇಶಭಕ್ತಿ ಮಾಡ್ತಾ ಇದ್ದೀವಿ. ನಾನು ರಾಜ್ಯ ಕಾನೂನು ಪಾಲಿಕೆ ಅಧ್ಯಕ್ಷನಾದ ಮೇಲೆ, ಈ ಲೋಕಾಯುಕ್ತ ಉಪಲೋಕಾಯುಕ್ತ ಆದ ಮೇಲೆ ಊರೂರು ಹೋಗ್ತಾ ಇದ್ದೀನಿ. ನಿಮ್ಮ ಮನೆಗೆ ನ್ಯಾಯ ಕೊಡಿಸ್ಬೇಕು ಅಂತ ಬರ್ತಾ ಇದ್ದೀನಿ, ಊರೂರಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಒಂದು ಕಡೆ ನೋವಾಗುತ್ತೆ ಸರ್. ಅವರು ಪ್ರತಿನಿಮಿಷ 1 ಸೆಕೆಂಡು ದೇಶ 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 ನನ್ನ ಬ್ಲಡ್ ಭಾರತ ದೇಶಕ್ಕೆ ಕೇಳ್ತಾರೆ. ನಾವು ಭಾರತದ ದೇಶದ ಜನಗಳನ್ನ 140 ಕೋಟಿ, ನಮ್ಮ ಅಟ್ಲೀಸ್ಟ್ ಕರ್ನಾಟಕ 7 ಕೋಟಿ ಕನ್ನಡಗಳನ್ನ ನಾವು ಬ್ಲಡ್ ಹೀರ್ತಾ ಇದ್ದೀವಿ ಸರ್. ನೋವಾಗುತ್ತೆ. ಆಫೀಸಿಗೆ ಹೋಗ್ತೀನಿ ನಾನು 3 ವರ್ಷ 4 ವರ್ಷ. ನಿನ್ನೆ ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೀವಿ. 10 ವರ್ಷ ಒಂದು ಇಂಡೀಕರಣ ಆಗಲಿಲ್ಲ ಅಂದರೆ ನಾವು ಎಲ್ಲಿದ್ದೀವಿ ಅಂತ. ನಮ್ಮ ಸ್ವಾತಂತ್ರ್ಯ ಎಲ್ಲಿದೆ? ನಿಮಗೆ ಅಧಿಕಾರ ಸಿಕ್ಕಿರೋದು ಒಂದು ಪುಣ್ಯ. ಅಧಿಕಾರ ಬಂದ ತಕ್ಷಣ ನ್ಯಾಯವಾಗಿ ಧರ್ಮವಾಗಿ ಬದುಕೋದು ನಿಮ್ಮ ಕರ್ತವ್ಯ.
ಸಂವಿಧಾನದಲ್ಲಿ ಪ್ರತಿಜ್ಞೆ ಮಾಡ್ತೀವಿ, ಬೆಳವಣಿಗೆಗೆ ನಾವು ಕುವೆಂಪು ಅವರ ಭಾವಗೀತೆ ಹೇಳ್ತೀವಿ, ಇವಾಗ ತಾನೇ ನಮ್ಮ ನಾಡಗೀತೆ ಹೇಳ್ತೀವಿ, ಇದೆಲ್ಲ ನಾವು ಮಾತಾಡ್ತೀವಿ. ಯಾರಿಗಾದ್ರೂ ಆತ್ಮಸಾಕ್ಷಿ ಇದೆಯಾ ಅಂತ ನಾವು ಮಾಡಬೇಕು. ವರ್ಷಾನುಗಟ್ಟಲೆ ಜನ ಕಾದು 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 ನಾವು ಬೇರೆಯವರ ಶತ್ರುಗಳಿಂದ ನಮ್ಮ ರಕ್ಷಣಕ್ಕೆ ನಮ್ಮ ಸೈನಿಕರು ಪಾದ ನಿಂತ್ಕೊಂಡು 4 ಗಡಿಗಳು ನಿಂತ್ಕೊಂಡು ರಕ್ತ ತರ್ಪಣೆ ಮಾಡಿ ರೆಡಿ ಆಗಿದ್ದಾರೆ. ನಾವೇನ್ ಮಾಡ್ತಾ ಇದೀವಿ ಸರ್? ಬೇರೆ ರಕ್ತ ಇರ್ತಾ ಇದೀವಿ. ಅಧಿಕಾರಿಗಳು ಲೈಸೆನ್ಸು ಅಧಿಕಾರ ಬಂದ್ರೆ ಲೈಸೆನ್ಸ್ ಫಾರ್ ಕರಪ್ಷನ್, ಭ್ರಷ್ಟಾಚಾರ. ಎಲ್ಲಿ ನಾವು ನ್ಯಾಯ ಕೊಡ್ತಾ ಇದ್ದೀವಿ? ನಾವೆಲ್ಲಿ ಸಂವಿಧಾನ ನಡ್ಕೊತಾ ಇದ್ದೀವಿ? ಆ ಬಾಬಾ ಅಂಬೇಡ್ಕರ್, ಭಗತ್ ಸಿಂಗ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸು ಅವ್ರಿಗೆಲ್ಲ ನಾವು ಅವಮಾನ ಮಾಡ್ತಾ ಇಲ್ವಾ? ಟೈಮ್ ಬಂದಿದೆ. ಆಲ್ರೆಡಿ 1 ಸಲ ಕೊರೋನಾ ಬಂದು ನಮ್ಮನ್ನ ಇಡೀ ಪ್ರಪಂಚವೇ ಗಗ್ಗರಿಸಿದೆ. 3 ವರ್ಷ. ಇವತ್ತು ಎಲ್ಲ ಇದೆ ಅಂತ ಇದಕ್ಕೆ ನಾನು ನಮ್ಮ ಇವ್ರಿಗೆ ಒಂದು ಸರ್ಕಲ್ ಇಶ್ಯೂ ಮಾಡಿ, ಯಾರಿಗಾದ್ರೂ 98 ಪಾಯಿಂಟ್ ಟೆಂಪರೇಚರ್ ಇದ್ರೆ ಅವ್ರು ಮಾಸ್ಕ್ ಹಾಕೊಳ್ಳಿ, ನಾವೆಲ್ಲರೂ ಹಾಕ್ಬೇಕು ಪರಿಸ್ಥಿತಿ ಬರ್ತಾ ಇದೆ. ಈ ತರ ಸದಸ್ಯರು ಯಾಕೆ ಬರ್ತಾ ಇದೆ ಅಂದ್ರೆ ನಮ್ಮ ಸ್ವಾರ್ಥದಿಂದ, ನಮ್ಮ ಸ್ವಾರ್ಥಕ್ಕೋಸ್ಕರ ನೇಚರ್ ಎಗನಿಸ್ಟ್ ಆಗಿದೆ, ಎಲ್ಲ ಪ್ರಾಣಿಗಳು ಎಗನಿಸ್ಟ್ ಆಗಿದೆ. ದೇವರು ಟೈಮ್ಗೆ ಮಳೆ ಗಾಳಿ ಕೊಡ್ತಾ ಇಲ್ಲ. ದೇವ್ರ ಭಕ್ತಿಗೆ ಹೋಗ್ತೀವಿ, ಏನಕ್ಕೆ ಅಂದ್ರೆ ನಾವು ನೆಟ್ಟು ಬದುಕಲ್ವಲ್ಲ, ನಾವೇನು ತಪ್ಪು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೋಗಿ ಗುಡ್ಡಿಗೆ ಹಾಕೋದು. ನಾವು ನೋಡಿದೀವಿ 48 ಕೋಟಿ ಒಬ್ರು ಗುಡ್ಡಿಗೆ ಕೊಟ್ಟರು ನಮ್ಮವರ ಕರ್ನಾಟಕದವರು. ತಿರುಪತಿ ಸ್ವಾಮಿಗೆ ತಪ್ಪಿಸ್ಕೊಂಡ್ರ? ಸಾಧ್ಯ ಇಲ್ಲ ಸರ್. ಯಾರಷ್ಟ ಬದುಕಿದ್ರೆ ತೊಂದರೆ ಇಲ್ಲ, ಡಿಸಾನೆಸ್ಟ್ ಬಂದ್ರೆ ನೀವು ಯಾವುದು ಎಸ್ಕೇಪ್ ಆಗೋ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಲೋಕಾಯುಕ್ತ ಸಂಸ್ಥೆ ಒಂದು ಸ್ವಾಯತ್ತ ಸಂಸ್ಥೆ. ಇದು ಯಾವ ಸ್ವತಂತ್ರವಾದ ಸಂಸ್ಥೆ, ಯಾವ ಸರ್ಕಾರಗಳು ಯಾರಿಗೂ ಬಗ್ಗೋ ಪ್ರಶ್ನೆ ಇಲ್ಲ. 1984ರಲ್ಲಿ ಅವತರಣ ಆದಂತಹ ಸಂಸ್ಥೆ. ಯಾರು ನಿಮಗೆ ಅನ್ಯಾಯ ಆಗಿದೆ, ಎಲ್ಲಿ ಆಡಳಿತ ದುರಾಡಳಿತ ಆಗಿದೆ, ಕರಪ್ಷನ್ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಮಾಲಡ್ಮಿನಿಸ್ಟ್ರೇಷನ್ ಆಗಿದೆ, ನೀವು ಧಾರಾಳವಾಗಿ ಕಂಪ್ಲೇಂಟ್ ಕೊಟ್ಟು ಜಿಲ್ಲೆಗೂ ನಮ್ಮಲ್ಲಿ ಲೋಕಾಯುಕ್ತ ಆಫೀಸ್ ಇದೆ, SP ಇದ್ದಾರೆ, ಎಲ್ಲ ಅಧಿಕಾರಿಗಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತು ಹೇಳಬೇಕು, ನಾನು ನೋವಿನಿಂದ ಹೇಳ್ತೀನಿ. ನಮ್ಮ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟ್ರು SP ಅವ್ರ ಹೆಸರು ಹೇಳ್ಕೊಂಡು ಕೆಲವು ನಾವು ಲೋಕಾಯುಕ್ತ ಆಫೀಸ್ ಬಂದು ಹಿಡಿದಿದ್ದೀವಿ, ಸುಮಾರು ಹಿಡಿದಿದ್ದೀವಿ. ಅವ್ರ ಹೆಸರು ದುಡ್ಡು ಮಾಡ್ತಾರೆ. ದಯವಿಟ್ಟು ನಮ್ಮವ್ರು ಯಾರಾದರೂ ಲೋಕಾಯುಕ್ತ ಆಫೀಸ್ ಅವ್ರು ಯಾರೇ ಇರಲಿ, SP ಇರಲಿ, DYSP ಇರಲಿ, ಯಾವ ಅಧಿಕಾರಿ ಪೊಲೀಸ್ ಇರಲಿ, ನಿಮ್ಮ ಲಂಚಕ್ಕೆ ಏನಾದ್ರು ನಿಮ್ಮ ದುಡ್ಡು ಕೇಳಿದ್ರೆ, ಎದುರಿಸಿದ್ರೆ ದಯವಿಟ್ಟು ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ. ಅಧಿಕಾರಿಗಳಲ್ಲಿ ಕೇಳ್ತಾ ಇದ್ದೀನಿ, ನಮ್ಮ ಸಾರ್ವಜನಿಕರು ಹೇಳ್ತಾ ಇದ್ದೀನಿ, ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ. ನನ್ನ ಮನೆ ಸರಿ ಇಲ್ಲ ಅಂತ ನಾನೇನು ದೇಶ ಉದ್ಧಾರ ಮಾಡೋದು? ನಮ್ಮ ಸೈನಿಕರ ನೆಟ್ಟಿಗೆಲ್ಲ ನಾವು ದೇಶ ಹೆಂಗೆ ಕಾಪಾಡ್ತೀವಿ? ದೇಶ ಕಾಪಾಡೋಕ್ಕೆ ನಮ್ಮ ಸೈನಿಕ ರಕ್ತ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಮ ಕೆಲಸ ನಾವು ಮಾಡೋಕ್ಕೆ ಯಾಕೆ ನೀವು ಪ್ರತಿಜ್ಞೆ ಮಾಡಬಾರ್ದು? ಸಂವಿಧಾನ ಪ್ರತಿಜ್ಞೆ ಮಾಡಿದ್ದೀವಿ ನಾವು. ನೀವು ಯಾಕೆ ನೆಟ್ಟಿ ನಾವು ಬದುಕ್ತೀವಿ ಸಮಾಜದಲ್ಲಿ, ಅನ್ಯಾಯದಲ್ಲಿ ಬದುಕೋದಿಲ್ಲ ಅಂತ ಯಾಕೆ ಪ್ರತಿಜ್ಞೆ ಮಾಡಬಾರ್ದು? ಎಲ್ಲ ಕರಪ್ಟ್ ಇಲ್ಲ ಸರ್. 5 ಲಕ್ಷ ಜನ ಅಧಿಕಾರಿಗಳಿದ್ದೀವಿ ಕರ್ನಾಟಕದಲ್ಲಿ ನಾವು. ಎಲ್ಲ ಕರಪ್ಟ್ ಇಲ್ಲ. ದೇರ್ ಆರ್ ಗುಡ್ ಆಫೀಸರ್ಸ್. ಅವರಿಗೆ ಉಳಿಗಾಲ ಇಲ್ಲ. ವರ್ಷ ಟ್ರಾನ್ಸ್ಫರು, ತಿಂಗಳು ಟ್ರಾನ್ಸ್ಫರು ನನಗೆ ಗೊತ್ತಿದೆ. ಆದರೆ ನಾನು ಯಾರು ಆನೆಸ್ಟ್ ಆಫೀಸರ್ಸ್ ಅವರೆಲ್ಲ ನಿಮ್ಮ ಕೈ ಮುಂದೆ ಜೋಡ್ತಾ ಇರ್ತೀನಿ. ಬಗ್ಗಬೇಡಿ, ಇವರೆಲ್ಲ ಇನ್ನೊಂದು ಊರಾಗುತ್ತೆ. ಯಾಕೆ ನೀವು ಬಗ್ತೀರಿ? ಎಲ್ಲರೂ ನಿಮ್ಮ ಅಧಿಕಾರ ಕಿತ್ಕೊಳ್ಳೋಕ್ಕಾಗಲ್ಲ. ಆನೆಸ್ಟಿ ಈ ರಕ್ಷಾ ಕವಚ. ನಮಗೆ ಆನೆಸ್ಟಿ ಇದ್ರೆ ಗುಂಡಿಗೆ ಇರುತ್ತೆ, ರಕ್ಷಾ ಕವಚ ಇರುತ್ತೆ. ಡಿಸಾನೆಸ್ಟಿ ಕೋಟಿಗೆ ಆಸ್ತಿ ಮಾಡುತ್ತಿ, ಅವ್ರಿಗೆ ನೆಮ್ಮದಿ ಇಲ್ಲ ಸರ್. ಯಾರು ಆನ್ಸರ್ ಮಾಡಿಲ್ಲ. ಬೇಕಾ ಆ ಥರ ಸ್ವಲ್ಪ ಜೋರಾಗಿ ಹೇಳಿ. ಬೇಕಾದ ಜೀವನ ನಮಗೆ. ನಮ್ಮ ಕುವೆಂಪು ಅವರು ಒಂದು ಹೇಳ್ತಾರೆ, ಎಲ್ಲಾದರೂ ಹೆಂಗಾದರೂ ಹೆಂಗೆಂದಿಗೂ ನೀನು ಕನ್ನಡವಾಗಿದು ಅಂತ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲಾದರೂ ಹೇಗಾದರೂ ಎಂತ ಅಧಿಕಾರ ಆಗಿರು, ಎಂದೆಂದಿಗೂ ನಾವು ಭ್ರಷ್ಟಾಚಾರ ಆಗಿ ಬದುಕಲ್ಲ ಅಂತ ದಯವಿಟ್ಟು 1 ನಿಮಿಷ ಹೀಗೆ ಪ್ರತಿಜ್ಞೆ ಮಾಡಿ ಸರ್. ಯಾವುದೇ ಕಾರಣಕ್ಕೆ ಹೇಳಿ, ದಯವಿಟ್ಟು ಯಾವುದೇ ಕಾರಣಕ್ಕೆ ಎಂತಹ ಸಂಪತ್ತು ಇವೆರಡಕ್ಕೂ ಲೈಫ್ ಇಲ್ಲ ಸರ್. ಅವು ಲೈಫ್ ಇಲ್ಲದೆ ಇರೋವಂಥವು ಎರಡಕ್ಕೆ ನಾವು ಹೋರಾಡ್ತಾ ಇದ್ದೀವಿ. ಎಲ್ಲರೂ ಹೊಡೆದಾಡ್ತಾ, ಎಲ್ಲ ಅಧಿಕಾರಿಗಳು ಪೊಸಿಷನ್
ಪ್ರಮೋಷನ್, ಆಸ್ತಿ. ಲಾಸ್ಟ್ಗೆ ಆನ್ಸರ್ ಮಾಡಬೇಕು, ಏನಕ್ಕೋಸ್ಕರ ಆಸ್ತಿ ಮಾಡಬೇಕು ಅಂತ. ತಪ್ಪು ತಿಳ್ಕೊಬೇಡಿ ಸರ್, ನಾವು ಅನ್ಯಾಯವಾಗಿ ಆಸ್ತಿ ಮಾಡಿದ್ರೆ ನಮ್ಮ ಮಕ್ಕಳು ಒಳ್ಳೇದಾಗೋದಿಲ್ಲ. ಆಮೇಲೆ ನಾವು ಸತ್ತ ದಿವಸ ನಾವು ನೋಡ್ತೀವಿ ಕಣ್ಣಲ್ಲಿ, ನಮ್ಮ ಸ್ನೇಹಿತರು ಆಸ್ತಿಗಳು ಮಾಡಿ ಅವತ್ತೇ ಹಣ ಇಟ್ಕೊಂಡು ಜಗಳ, ಮಕ್ಕಳು 3 ದಿವಸ ಹೆಂಡತಿ ಅಳೋದು, ಆಮೇಲೆ ಬಿಟ್ಟಾಕ್ತಾರೆ. ನಿಮ್ಮನ್ನು ಯಾರೂ ಕೇಳೋದಿಲ್ಲ. ಆನೆಸ್ಟಾಗಿ ಬದುಕಿದ್ರೆ ಜನ್ರೇಷನ್ ಇಂಥವ್ರ ಮಕ್ಕಳು, ಇಂಥವ್ರ ಸಂಸಾರ ನಿಮ್ಗೆ ಗೌರವ ಸಮಾಜದಲ್ಲಿ ಇರುತ್ತೆ ಸರ್. ಡಿಸಾನೆಸ್ಟ್ ನಿಮ್ಮನ್ನು ಯಾರೂ ಕೇಳಲ್ಲ. ನಾನು ಅನುಭವದಿಂದ ಹೇಳ್ತೀನಿ, 65 ವರ್ಷ ನನಗೆ ವಯಸ್ಸು. ನೀವು ಆನೆಸ್ಟ್ ಆಗಿದ್ದರೆ ಸಮಾಜ ಇವತ್ತು ರೆಕಗ್ನೈಸ್ ಮಾಡ್ತಾ ಇದೆ. ಆನೆಸ್ಟ್ ಇದ್ದವ್ರನ್ನ ಒಳ್ಳೆಯವ್ರನ್ನ ರೆಕಗ್ನೈಸ್ ಮಾಡ್ತಾ ಸಮಾಜ ಅಷ್ಟು ಒಳ್ಳೆಯದು. ನಮ್ಮ ಸಮಾಜ ಎಲ್ಲ ಒಂದು ಕಡೆ ಸಮಾಜ ಬದಲಾಗಬೇಕು. ನಾವು ದುಡ್ಡು ತಗೊಂಡು ಓಟ್ ಹಾಕ್ತೀವಿ ಸರ್, ನಾವೆಲ್ಲಿ ಸಮಾಜ ನೆಟ್ಟಿಗಿದ್ದೀವಿ? ದುಡ್ಡು ತಗೊಂಡು ಯಾಕೆ ಓಟ್ ಹಾಕ್ತೀರಿ? ನೀವು ಒಳ್ಳೆಯವ್ರನ್ನ ಎಲೆಕ್ಟ್ ಮಾಡಿದ್ರೆ ಒಳ್ಳೆ ಅಧಿಕಾರಿ ಬರ್ತಾನೆ, ಒಳ್ಳೆ MLA ಬರ್ತಾನೆ, ಒಬ್ಬ ಮಿನಿಸ್ಟರ್ ಬರ್ತಾನೆ. ನೀವು ಕೆಟ್ಟವ್ರನ್ನ ಅಪಾಯಿಂಟ್ ಮಾಡಿದ್ರೆ ಅಲ್ಲಿಂದ ಕೆಟ್ಟದ್ದು ಇಲ್ಲಿವರೆಗೂ ಬರುತ್ತೆ. ಒಳ್ಳೆ ಗಿಡ ಹಾಕಿದ್ರೆ ಒಳ್ಳೆ ಬೆಳೆ ಬರುತ್ತೆ, ಕೆಟ್ಟ ಗಿಡ ಹಾಕಿದ್ರೆ ಎಂಟೈರ್ ಇದನ್ನು ಹಾಳು ಮಾಡುತ್ತೆ. ಆ ಥರ ಆಗ್ತಾ ಇದೆ. ಇದೆಲ್ಲ ತಾವು ಮನಸ್ಸಿಟ್ಟು ಎಲ್ಲರೂ ನೆಟ್ಟಿಗೆ ಕೆಲಸ ಮಾಡಬೇಕು. ನಾವು ಲೋಕಾಯುಕ್ತದಲ್ಲಿ ಯಾರೇ ಕಂಪ್ಲೇಂಟ್ ಕೊಟ್ಟರು ಎನ್ಕ್ವೈರಿ ಮಾಡಬೇಕು. ಡೈರೆಕ್ಟಾಗಿ ನಾನು ಯಾರು ಸರ್ ಇಮಿಡಿಯೇಟಾಗಿ ಅವ್ರನ್ನೆಲ್ಲ ಆಕ್ಷನ್ ತಗೊಂಡ್ಬಿಡ್ಬೇಕು ಅಂತ ನಾನು ತಮಾಷೆ ಮಾಡ್ದೆ. ಆ ಥರ ಪವರ್ ಇಷ್ಟೊತ್ತಿಗೆ ಅರ್ಧ ಕರ್ನಾಟಕ ಮುಚ್ಚಿಬಿಡ್ತಾ ಇದ್ದೆ ನಾನು. ಆ ಥರ ಪವರ್ ಇಲ್ಲ. ಏನೇ ಕಂಪ್ಲೇಂಟ್ ಕೊಟ್ಟರು ಎನ್ಕ್ವೈರಿ ಮಾಡಬೇಕು, ಅವಕಾಶ ಕೊಡಬೇಕು. ನ್ಯಾಚುರಲ್ ಜಸ್ಟಿಸ್ ಸಂವಿಧಾನದಲ್ಲಿ ಹೇಳಿದೆ, ನೀನು ಯಾರ ಮೇಲೆ ಆಕ್ಷನ್ ತಗೋಬೇಕು ಅಂದ್ರೆ ಅವ್ರಿಗೆ ಕಾನೂನುಬದ್ಧ ಅವಕಾಶ ಕೊಡಬೇಕು. ಅವ್ರ ಕಾನೂನುಬದ್ಧ ಅವಕಾಶ ಕೊಡದೆ ಅವಕಾಶ ಇಲ್ಲ ಅಂತ ಸೆಕ್ಷನ್ 13 ಅಂತಂದಿದೆ. ಅಲ್ಲಿ ನಮ್ಮಲ್ಲಿ ಸೆಕ್ಷನ್ 9 ಕೆಳಗಡೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಏನು ಮಾಡಬೇಕು ಅಂತಿದೆ. ಪ್ರತಿಯೊಬ್ಬರು ಯಾರೇ ಕಂಪ್ಲೇಂಟ್ ಕೊಡಬೇಕು, ಫಾರ್ಮ್ 1 ಫಿಲ್ಅಪ್ ಮಾಡಬೇಕು, ಜೊತೆಗೆ ಒಂದು ಅಪ್ಡೇಟ್ ಹಾಕಬೇಕು, ಆಮೇಲೆ ಆಧಾರ್ ಕಾರ್ಡ್ ಕೊಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೆ ಸುಳ್ಳು ಕೇಸ್ಗಳೆಲ್ಲ ಅವಕಾಶ ಕೊಡಬೇಡಿ. ಈ ದೇಶದಲ್ಲಿ ಬರೀ ಲೋಕಾಯುಕ್ತ ಸಂಸ್ಥೆಯಲ್ಲೆಲ್ಲ ನ್ಯಾಯಾಂಗದಲ್ಲೂ ಸಹ ಸುಳ್ಳು ಕೇಸುಗಳಿಂದ ಜೆನ್ಯೂನ್ ಕೇಸ್ ಒಳಗಡೆ ಬಿದ್ದೋಗಿದೆ. ಸುಳ್ಳು ಕೇಸುಗಳು ರಾಜ ಆಗ್ತಾ ಇದೆ. ಅದರಿಂದ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಜನಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆಂದರೆ ಸುಳ್ಳು ಕೇಸು. ನಾವೆಲ್ಲ ಒಂದು ಕಡೆ ನಂದು ಸ್ವಾರ್ಥ, ಏನೋ ಒಂದು ಸುಮ್ಮನೆ ಯಾವನ ಅಧಿಕಾರಿ ಕೆಲಸ ಮಾಡಲಿಲ್ಲ, ನೀವು ಜೆನ್ಯೂನ್ ಕೇಸ್ ಕಂಪ್ಲೇಂಟ್ ಮಾಡಿ. ನೀವೇನೋ ಡಿಮ್ಯಾಂಡ್ ಮಾಡ್ತೀರಾ, ಕೊಟ್ಟಿಲ್ಲ ಒಂದು ಕಂಪ್ಲೇಂಟ್. ಸರ್ ಸೆಕ್ಷನ್ 13 ಅಧಿಕಾರಿಗಳು ತಮ್ಮ ಕೆಲಸ ನೆಟ್ಟಿಗೆ ಮಾಡದೇ ಇದ್ದರೆ ಲೋಕಾಯುಕ್ತದಲ್ಲಿ ಪವರ್ ಇದೆ. ಕ್ಯಾನ್ ಡಿಕ್ಲೇರ್ ಅನ್ಫಿಟ್ ಟು ಕಂಟಿನ್ಯೂ, ಇವನು ಅನರ್ಹ ಅಂತ ಡಿಕ್ಲೇರ್ ಮಾಡೋಕ್ಕೆ ಅವಕಾಶ ಇದೆ. 3 ತಿಂಗಳಲ್ಲಿ ಸರ್ಕಾರದವ್ರು ಏನು ಇಂಟಿಪಲ್ ಆಗದೇ ಇದ್ದರೆ ನಿಮ್ಮ ಮನೆಗೆ ಓದಕ್ಕೆ. ಸೆಕ್ಷನ್ 17 ನಾನು ಕೇಸಲ್ಲಿ ಕರೆದು ತಹಸೀಲ್ದಾರ್ AC ಅವನ್ನ ಕರೆಸಿದಾಗ ನಮ್ಮ ಅಧಿಕಾರಿಗಳು ನಾವು ಅಲ್ಲಿ ಮೀಟಿಂಗ್ ಇದ್ದು ಇಲ್ಲಿ ಮೀಟಿಂಗ್ 1 ತಿಂಗಳು ಮೊದಲೇ ಕಳಿಸ್ತೀವಿ ನೋಟಿಸ್. ನೀವು ಬರದೇ ಇದ್ದರೆ ಸೆಕ್ಷನ್ 17 ನಿಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಬೋದು, ನಿಮ್ಮ ಜೈಲಿಗೆ ಕಳಿಸ್ಬೋದು. ಜೈಲಿಗೆ ಕಳಿಸಿದ್ರೆ ನಿಮ್ಮ ಕೆಲಸ ಹೋಗುತ್ತೆ. ಸೆಕ್ಷನ್ 17A ಅಧಿಕಾರಿಗಳು ಮಾಡ್ಕೊಡ್ತೀವಿ ಅಂತಂದರೆ ನಮ್ಮ ತಹಸೀಲ್ದಾರ್ ಇಲ್ಲಿ ಹೇಳಿದ್ದಾರೆ, ಎಲ್ಲ ಮಾಡ್ತೀವಿ, ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಅಧಿಕಾರಿಗಳು ಆಫೀಸಲ್ಲಿ ಎಲ್ಲರೂ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಆ ಟೈಮ್ ಅವ್ರು ಮಾಡದೇ ಇದ್ರೆ ಸೆಕ್ಷನ್ 17A ಕಂಟೆಂಪ್ಟ್ 6 ತಿಂಗಳು ಜೈಲಿಗೆ ಕಳಿಸ್ಬೋದು ನಿಮ್ಮನ್ನು. ಡಿವಿಷನ್ ಬೆಂಚು ಹೈಕೋರ್ಟಲ್ಲಿ ಏನು ಪವರ್ ಇದೆಯೋ ಆ ಥರ ಕಂಟೆಂಪ್ಟ್ ಅವಕಾಶ ಇದೆ, ಕೊಡಬೇಡಿ. ಜೊತೆಗೆ ಸುಳ್ಳು ಕೇಸುಗಳು ಯಾರು ಸುಮ್ಮನೆ ಕೆಲವೊಂದು ಸಂಘಗಳು ಬರ್ತವೆ, ವೆರೈಟಿ ಸಂಘಗಳು. ಆ ಸಂಘಗಳು ಬಂದಾಗ ಸುಳ್ಳು ಕೇಸ್ ಹಾಕಿದ್ರೆ 6 ತಿಂಗಳಿಂದ 3 ವರ್ಷ ಜೈಲು. ಸೆಕ್ಷನ್ 20 ಯಾರೇ ನಿಮ್ಮ ಮೇಲೆ ಅಧಿಕಾರದ ಮೇಲೆ ನೀವು ಗುಂಡಿಗೆ ಇರಬೇಕು. ಆನೆಸ್ಟ್ ಆಫೀಸರ್ ಡೋಂಟ್ ಬಾದರ್ ಎನಿಬಡಿ ಇನ್ಕ್ಲೂಡಿಂಗ್ ಗಾಡ್. ನೀನು ನೆಟ್ಟಿಗೆ ದೇವರಿಗೆ ಎದುರಬೇಕಾಗಿಲ್ಲ. ನಾವು ನೀನು ನೆಟ್ಟಿಗೆ ಬದುಕಬೇಕು. ಸುಳ್ಳು ಕೇಸ್ ನಿಮ್ಮ ಮೇಲೆ ಕೊಟ್ಟರೆ ದಯವಿಟ್ಟು ವಾಲಂಟಿಯರ್ ಬಂದು ಸುಳ್ಳು ಕೇಸ್ ಕೊಡ್ತಾರೆ ಅಂತ ನಮ್ಮನ್ನ ಕೊಡಿ ಅಂಥವ್ರು 3 ತಿಂಗಳಿಂದ 6 ವರ್ಷ ಜೈಲು ಕಳಿಸ್ತೀನಿ ನಾನು. 6 ತಿಂಗಳಿಂದ 3 ವರ್ಷ ಜೈಲು ಕಳಿಸ ಸೆಕ್ಷನ್ 20 ಅಧಿಕಾರ ಇದೆ. ಸುಳ್ಳು ಕೇಸ್ಗಳು ಹಾಕಬೇಡಿ ಅಂತ ಹೇಳ್ತಾ ನಾವು ಈ ಕಳಪೆ ಕಾಮಗಾರಿ, ಒತ್ತುವರಿ ರಾಜಕಾರಣವೇ ಇಂಥವೆಲ್ಲ ನಾವು ಉಳಿಸಬೇಕು. ಉಳಿಸದೇ ಇದ್ದರೆ ಮುಂದೊಂದು ದಿವಸ ನಾವು ದೇಶ ಅಧೋಗತಿಗೆ ಹೋಗುತ್ತೆ. ಮತ್ತೆ ನಾವು ಬೇರೆಯವ್ರ ದಬ್ಬಾಳಿಕೆಯಲ್ಲಿ ಜೀವನ ಮಾಡೋ ಪರಿಸ್ಥಿತಿ ಬರುತ್ತೆ. ನಮ್ಮ ಮಕ್ಕಳಿಗೂ ತೊಂದರೆ ಕೊಡ್ತಿಲ್ಲ. ನಮ್ಮ ಮಕ್ಕಳಿಗೆ ಏನು ಕೊಡೋದು ಬಿಗ್ ಜೀರೋ, ಅದು ಆಗಬಾರ್ದು. ಈ ದೇಶದ
ದೊಡ್ಡ ಪಿಡುಗು ಅಂದರೆ ಭ್ರಷ್ಟಾಚಾರ. ಅದು ಕ್ಯಾನ್ಸರ್ಗಿಂತ ಭಯಾನಕವಾದ ಒಂದು ರೋಗ. ಅದನ್ನು ನಾವು ಕ್ಯಾನ್ಸರ್ ಗುಣಪಡಿಸ್ಬೋದು, ಭ್ರಷ್ಟಾಚಾರ ಹೋಗಲಾಡ್ಸಕ್ಕೆ ಆಗ್ತಾ ಇಲ್ಲ. ಭ್ರಷ್ಟಾಚಾರ ಹೋಗಲಾಡಿಸ್ಬೇಕು ಅಂದರೆ ತಾವೆಲ್ಲರೂ ಸಂಕಲ್ಪ ಮಾಡಿದ್ರೆ ಮಾತ್ರ ಆಗುತ್ತೆ ಅಂತ ಹೇಳಿ, ನಮ್ಮ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಒಂದು ಹೇಳ್ತಾರೆ, ಆ ನೀರಲ್ಲಿರುವಂಥ ಮೀನು ಅದೇನು ನೀರು ಕುಡಿತಾ ಇದೆಯೋ ಈಜಾಡ್ತಾ ಇದೆಯೋ ಹೇಳೋ ಕಷ್ಟ ಅಂತ. ಹಾಗೆ ಅಧಿಕಾರದಲ್ಲಿರೋ ನೀವು ಲಂಚ ತಗೊಂತಿರೋ, ನೆಟ್ಟ ಕೆಲಸ ಮಾಡ್ತಿರೋ ಅಂತ ಹೇಳೋದು ಭಾರಿ ಕಷ್ಟ. ಅದಕ್ಕೆ ದಯವಿಟ್ಟು ಆತ್ಮಸಾಕ್ಷಿಯಾಗಿ ಬದುಕಿ, ನ್ಯಾಯ ನೀತಿ ಧರ್ಮದಲ್ಲಿ ಬದುಕಿದ್ರೆ ಮಾತ್ರ ನಾವು ಆನೆಸ್ಟ್ ಆಗಿ ಜೀವನ ಮಾಡ್ಬೋದು. ಆ ಸಂವಿಧಾನ ನಮ್ಮ ತಂದುಕೊಟ್ಟ ಮಹಾನುಭಾವರು, ಅವರನ್ನು ಕಳ್ಕೊಂಡು ಸುಮಾರು ನಾವು ಶತಮಾನಗಳಾಗಿದೆ. ಆದರೆ ಅವರು ಎಲ್ಲ ಒಂದು ಕಡೆ ನಾನು ಸಂವಿಧಾನ ಕೊಟ್ಟಿದ್ದೀನಿ, ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ನಮ್ಮ ಜನ ಚೆನ್ನಾಗಿದೆ ಅಂತ ಆ ಮಹಾತ್ಮ ಗಾಂಧಿ ಏನೋ ಬದುಕಿದ್ರೆ ಇವಾಗ ನಾವೆಲ್ಲ ನೋಡು. ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಬಾಬಾ ಅಂಬೇಡ್ಕರ್ ಏನೋ ಬದುಕಿದ್ರೆ ಇಷ್ಟು ನಮ್ಮ ಜೊತೆಯಲ್ಲಿ, ನಮ್ಮೆಲ್ಲ ನೋಡ್ಬಿಟ್ಟು ನೇಣು ಹಾಕಬೇಡಿ ಎಲ್ಲರೂ, ಈ ದೇಶ ಕಡೆ ನಮಗೆ ಅಂತ. ಆ ಥರ ಪ್ರತಿದು ಅಂಥ ಕೆಲಸ ನಾವು ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ನೆಟ್ಟಿಗೆ ಜೀವನ ಮಾಡೋಕ್ಕೆ ಸಹಕರಿಸಬೇಕು ಅಂತ ಹೇಳ್ತಾ, ನೆನ್ನೆ ನಾನು ಬಂಗಾರ ದೊಡ್ಡಿ ಕ್ಯಾನಲ್ ಅಂತ ಹೇಳ್ಬಿಟ್ಟು ಹೋಗಿದೆ. ಅಲ್ಲಿ ದೇವದಾಸಿ ಬಂಗಾರವರ ಕೋರಿಕೆ ಮೇರೆಗೆ ಮೈಸೂರು ಮಹಾರಾಜರು ಕಾಲುವೆ ಮಾಡಿಸಿ ಶ್ರೀರಂಗಪಟ್ಟಣ ಅಲ್ಲಿ ನೀರು ಅನುಕೂಲ ಆಗಲಿ ಅಂತೇಳಿ ಮಾಡಿದ್ದಾರೆ. ನಾನು ಹೋದೆ, ಆ ಶ್ರೀರಂಗಪಟ್ಟಣದಿಂದ ದೊಡ್ಡ ಚರಂಡಿ ಗಲೀಜ್ ನೀರು ಬರ್ತಾ ಇದೆ. ಆ ನೀರು ಮಂಡ್ಯದವರು ಕುಡಿಬೇಕು, ನೀವು ಕುಡಿಬೇಕು, ನಿಮಗೆ ಮಿಕ್ಕಿದ್ದು ಮತ್ತೆ ಕಾವೇರಿಗೆ ಮಿಕ್ಸ್ ಆಗುತ್ತೆ, ಬೆಂಗಳೂರಿನ ಕುಡಿಬೇಕು. ಆ ಗಲೀಜ್ ನೀರು ನೋಡ್ಬಿಟ್ಟು ಏನು ನೀರು ಕುಡಿಬೇಕು ಅಂತ ನನಗೆ ಭಾರಿ ನೋವಾಯಿತು. ನೆನ್ನೆ ನಮ್ಮ ಕುಮಾರ್ ಅವ್ರಿಗೆ ಹೇಳಿ ಅಲ್ಲೇ ಅದು ಇವತ್ತು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ. ಸುಮಾರು 30-40 ವರ್ಷದಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ನೆನ್ನೆ ತಡೆಗೋಡೆ ಹಾಕಿ ಆ ನೀರು ಬರ್ದಿರ ಗಲೀಜು ಮಾಡ್ದಿರ ನಮ್ಮ ಅಧಿಕಾರಿ ಡಿಪಾರ್ಟ್ಮೆಂಟ್ ತೊಂದರೆ ಕೊಡ್ತಾ ಇದ್ರು. ಅವ್ರು ಹೇಳಿದ್ರಲ್ಲ ಸ್ವಲ್ಪ ಗರ್ಜನೆ ಮಾಡ್ತೀವಿ ಅಂತ. ಸ್ವಲ್ಪ ಗರ್ಜನೆ ಆದಮೇಲೆ ಅದು ಕೆಲಸ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ನಿನ್ನೆ ಬೆಳಗ್ಗೆ ನಾವು ನಮ್ಮ ಕಂಗಟ್ಟ ಅರಣ್ಯ ಪೆರೆಗೆ ಹೋಗಿದ್ದೀವಿ. ಇಲ್ಲಿ 1,000 ಗಿಡನ ನಮ್ಮ ಸ್ಕೂಲ್ ಮಕ್ಕಳು, ನಮ್ಮ ಪ್ರೆಸ್ ಅವರು, ಎಲ್ಲ ಪಬ್ಲಿಕ್ರು ಎಲ್ಲ ಜೊತೆ ಸೇರಿಕೊಂಡು 1,000 ಗಿಡ ನೆನ್ನೆ ಹಾಕಿದ್ದೀವಿ. ಅಲ್ಲಿ ಹೋದ ವರ್ಷ ಬೆಂಕಿ ಹಾಕಿದ್ರೆ ಮಕ್ಕಳಾಗುತ್ತೆ ಅಂತ ನಾನು ಹೇಳಿದೆ. ನೋವಿನ ಸಂಗತಿ, ಕಾಡಿಗೆ ಬೆಂಕಿ ಹಾಕ್ಬಿಟ್ರೆ ಮಕ್ಕಳಾಗುತ್ತೆ. ಯಾರು ಹೇಳಿದ್ದೆ ನಿಮಗೆ? ಆ ಕಾಡು ಉಳಿಸಿದ್ರೆ ಪ್ರತಿಯೊಬ್ಬರು ಒಂದೊಂದು ಮರ ಹಾಕಿ, ನಾವು ಎಷ್ಟು ಮರ ಬೆಳೆಸಿದ್ರೆ ಅಷ್ಟು ಚೆನ್ನಾಗಿ ನಮಗೆ ಮಳೆ ಬರುತ್ತೆ. ಎಷ್ಟು ಮರ ಕಡಿತೀವೋ ಮಳೆ ಹೋಗುತ್ತೆ. ಮಕ್ಕಳಲ್ಲ ಎಲ್ಲ ಬರಡಾಗ ಹೋಗ್ತೀವಿ ನಾವು. ಲಾಸ್ಟಿಗೆ ಮಕ್ಕಳಾಗೋದು, ಆಮೇಲೆ ಊಟ ಅನ್ನದಿಂದ ಬರಡಾಗ ಹೋಗ್ತೀವಿ. ಆ ಮೂಢನಂಬಿಕೆ ಬಿಟ್ಟು ಅಂತ ಒಂದು ಅದು ಯಾಕೆ ಬೆಂಕಿ ಹಾಕ್ತಾರೆ ಅಂದರೆ ಮಕ್ಕಳಾಗುತ್ತೆ ಅಂತಲ್ಲ, ಅದು ಬೇರೆ ಕಾರಣ. ನಮ್ಮ ಅಣ್ಣ ಸುತ್ತು ಮೈನ್ಸ್ಗಳಿದೆ. ಆ ಬೆಟ್ಟ ಒಂದು ಸಾಕೋಬೋದು, ಅಗದು ಬಿಟ್ಟು ಆ ತಾಯಿ ಗರ್ಭವನ್ನ ಕಡ್ದಂಗಿರ್ತದೆ. ಅವ್ರು ನೋಡಿದ್ರೆ ಆ ಭೂಮಿನ ಅವ್ರಿಗೆ ಹೆಂಗೆ ಮನಸ್ಸು ಬರುತ್ತೆ ಗೊತ್ತಿಲ್ಲ. ಅವ್ರು ಮಾಡಲಿ, ಬ್ಯಾಲೆನ್ಸ್ ಬೇಕು. ಬದುಕಬೇಕು ಅಂದರೆ ಇಟ್ಕೆ ಬೇಕು, ಜಲ್ಲಿ ಬೇಕು, ಎಲ್ಲ ಬೇಕು. ಕಟ್ಟಡ ಕಟ್ಟಕ್ಕೆ ನಾವು ಬ್ಯಾಲೆನ್ಸ್ ಇರಬೇಕು. ಏನೇ ಮಾಡಿದ್ರು ಬ್ಯಾಲೆನ್ಸ್ ಇರಬೇಕು. ಅದು ಇಂಬ್ಯಾಲೆನ್ಸ್ ಆದರೆ ಕಷ್ಟ. ಇಂಬ್ಯಾಲೆನ್ಸ್ ಆಗಿ COVID-19 ಬರ್ತಾ ಇದೆ, ಆಲ್ರೆಡಿ ಬಂದು ಹೋಗಿದೆ, ಮತ್ತೆ ಬರುತ್ತೆ ಅಂತ ಎದುರಿಸಿದ್ರೆ ನಮಗೆ. ಅವೆಲ್ಲ ಆಗಬೇಕು ಅಂದರೆ ಸ್ವಲ್ಪ ನಾವು ಇಂಥವೆಲ್ಲ ಬಿಡಬೇಕು. ನಾನು ದಾವಣಗೆರೆಗೆ ಹೋದಾಗ ಅಲ್ಲಿ ಸುಮಾರು 5,600 ಎಕರೆ ಒಂದು ಕೆರೆ ಇದೆ. ಅದಕ್ಕೆ ಹೆಸರೇ ಸೂಳೆಕೆರೆ. ಆ ಹೆಸರು ಕೇಳಬಾರ್ದು ಅಂತ ಅದಕ್ಕೆ ಶಾಂತಿ ಸಾಗರ ಅಂತ ಮಾಡಿದ್ದಾರೆ. ಅಲ್ಲಿ ಹೋದಾಗ ಜನ ರೈತನ ಸೇರಿಸಿ ನಾನು ಅದು ಕೆರೆ ಹಿಂಗಿರಬೇಕು, ಅದನ್ನು ಹಿಂಗಾಗಿದೆ. ಮಳೆ ಬಿದ್ದರೆ ಅವ್ರ ರೈತ ಜಮೀನೆಲ್ಲ ಹೋಗುತ್ತೆ. ಅದಕ್ಕೆಲ್ಲ ಅಲ್ಲಿ ಮಾತಾಡಿ ನಾನು ರೈತರನ್ನ ಒಪ್ಪಿಸಿ ಅದನ್ನು ಮಣ್ಣು 3 ಅಡಿ ಮಣ್ಣು ತೆಗೆದ್ರೆ ಆ ಇದರಿಂದ ನೀರಲ್ಲಿ ಶೇಖರಣೆ ಆಗುತ್ತೆ. ಅವು ಮರ್ಜ ಪ್ರತಿಯೊಂದು ಊರಲ್ಲೂ ಲೈಟ್ ಹಾಕ್ಬೇಕು, ಎಲ್ಲ ಲೈಟ್ ಇರಬೇಕು, ಚರಂಡಿ ಕ್ಲೀನ್ ಮಾಡಬೇಕು, ನೈರ್ಮಲ್ಯ ನೋಡ್ಕೋಬೇಕು. ಆ ಗಲೀಜ್ ನೀರು ಊರಿಂದ ಬಂದಿದ್ದನ್ನು ಕೆರೆಗೆ ಬಿಡೋಂಗಿಲ್ಲ ಸರ್. ಆ ಗಲೀಜ್ ನಾವೇ ಕುಡಿಬೇಕು. ಅದು ಚರಂಡಿ ನೋಡಿ ಬಂದಮೇಲೆ ಭಯ ಆಗುತ್ತೆ ನನಗೆ.
ಒಳ್ಳೆ ಗಲೀಜು ನೀರು ಅದು ಬರ್ತಾ ಇದೆ ಮಂಡ್ಯಗೆ. ಅದು ನೀವು ಸ್ವಲ್ಪ ಕುಡಿತೀರ ಮತ್ತು ನಮ್ಮ ಸ್ವಲ್ಪ ಕಳಿಸ್ತಾ ಇದ್ದೀರ ಬೆಂಗಳೂರಿಗೆ, ಕುಡೀರಿ ಅಲ್ಲ ನೀವು ಅಂತ. ಇದು ಎಲ್ಲಿ ಕ್ಲಿಯರ್ ಮಾಡ್ತಾರೋ ಗೊತ್ತಿಲ್ಲ. ಪಂಚಾಯತಿ ಆಫೀಸರ್ಗಳು ಎಲ್ಲರೂ ನಿಮ್ಮ ಪಂಚಾಯತಿಯಲ್ಲಿ 500-600 ಇರ್ತವೆ, ದಯವಿಟ್ಟು ಎಲ್ಲ ಇಂಗು ಗುಂಡಿ ಮಾಡಬೇಕು, ಪ್ರತಿಯೊಬ್ಬ ಪಂಚಾಯತ್ ಮಾಡಬೇಕು. ನಾನು ಮೇಡಮ್ ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ, ಆಲ್ರೆಡಿ ಸರ್ಕಾರ ಇಶ್ಯೂ ಮಾಡ್ತಾರೆ ಅವರು. ಪ್ರತಿಯೊಂದು ಊರಿಗೂ ಇಂಗು ಗುಂಡಿ ಇರಬೇಕು, ಗಲೀಜು ನೀರು ಆಚೆ ಬಿಡಂಗಿಲ್ಲ, ಕೆರೆಗೆ ಬಿಡಂಗಿಲ್ಲ. ಒಂದೊಂದು ಊರಲ್ಲಿ ಇಂಗು ಗುಂಡಿ ಮಾಡಿ ಅಲ್ಲಿ ಬಿಡಿ, ಆ ಊರು ಸ್ವಚ್ಛದಾಗಿರ್ತದೆ. 100 ಲೈಟ್ ಹಾಕ್ತಾರೆ, ಅಲ್ಲಿ ಹೆಸರು ಆ ಪ್ರಕಾರ 100 ಲೈಟ್ ಅಂತ ಇರುತ್ತೆ, 30 ಲೈಟ್ ಹಾಕ್ತಾರೆ. ಅಲ್ಲಿ ಫಿಲಿಪ್ಸ್ ಲೈಟ್ ಇರ್ತದೆ, ಇಲ್ಲಿ ಡೂಪ್ಲಿಕೇಟ್ ಲೈಟ್ ಹಾಕ್ತಾರೆ. ಈ ಥರ ನಾನು ಬಿಡ್ತಾ ಇಲ್ಲ ಸರ್. ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದೀನಿ, ಪಂಚಾಯತ್ಗೆ ಹೋಗ್ತೀನಿ, ನಾನು ಬಿಡೋದಿಲ್ಲ. ನೀವು ನ್ಯಾಯವಾಗಿದ್ದರೆ ನಿಮ್ಮ ಕಾಲ್ ಟಚ್ ಮಾಡ್ತೀನಿ, ನಿಮ್ಮ ಕಾಲ್ ಟಚ್ ಮಾಡಿ ನಮಸ್ಕಾರ ಮಾಡ್ತೀನಿ. ನೀವು ನ್ಯಾಯ ಬದುಕ್ತಾ ಇದ್ದಾರೆ, ನೀವು ಅನ್ಯಾಯ ಬರ್ತಾ ಇದ್ದಾರೆ ಕತ್ತು ನೇಣ ಹಾಕ್ತೀನಿ, ಬಿಡಲ್ಲ. ಅದು ಸತ್ಯ. ಆ ಜೊತೆಗೆ ಸುಮಾರು 2331 ಎಕರೆ ಕಾಡು ಒತ್ತುವರಿ ಆಗಿದೆ ಅಂತ ನಮ್ಮ ಫಾರೆಸ್ಟ್ ಅವರು ಸ್ವಲ್ಪ ಎಚ್ಚೆತ್ಕೋಬೇಕು. ಅದೆಲ್ಲ ಕಾಡು ನಮ್ಮ ನಾಡು ನಾವು ಉಳಿಸ್ತಾ ಇದ್ರೆ ಮುಂದೊಂದು ದಿವಸ ನಮಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾ ನಾವು ಈಲಿಗೆ ಸ್ಟಾರ್ಟ್ ಮಾಡಬೇಕು. 12 ಗಂಟೆ ಆಯಿತು. ಇಷ್ಟೊಂದು ಸಾಧನ ಕೇಳಿ ಅವಕಾಶ ಕೊಟ್ಟಂತಹ ಎಲ್ರಿಗೂ ನಮಿಸಿ, ತಾವು ದಯವಿಟ್ಟು ಎಲ್ಲ ಕ್ಯೂನಲ್ಲಿ ಬನ್ನಿ. ಎಷ್ಟೊತ್ತಾದರೂ ಎಲ್ಲ ನಾನು ಮುಗಿಸೇ ಮನೆ ಹೋಗ್ತೀನಿ, ತೊಂದರೆ ಇಲ್ಲ. ಕಾಮಾಗಿ ನಿಮ್ಮ ಇದನ್ನು ಹೇಳಿ. ಕೆಲವೊಂದು ಕೋರ್ಟಲ್ಲಿರೋ ಕೇಸ್ಗಳಲ್ಲಿ ಮಾಡಕ್ಕೆ ಬರಲ್ಲ, ಸುಳ್ಳು ಕೇಸ್ಗಳಿದ್ರೆ ಮಾಡಕ್ಕೆ ಬರೋದಿಲ್ಲ, ಪ್ರೈವೇಟ್ ಡಿಸ್ಪ್ಯೂಟ್ ಇದ್ರೆ ಮಾಡಕ್ಕೆ ಬರೋದಿಲ್ಲ. ಅಧಿಕಾರಿಗಳು ಮಾಲ್ ಅಡ್ಮಿನಿಸ್ಟ್ರೇಷನ್ ಕರಪ್ಷನ್ ಅಂತಾಗಿದ್ರೆ ನಾನು ತಗೋತೀನಿ ಅಂತ ಹೇಳಿ ಇಷ್ಟೊಂದು ಮಾತಾಡೋ ಅವಕಾಶ ಕೊಡ್ತಾರೆ. ಎಲ್ರಿಗೂ ನಮಿಸಿ. ಜೈ ಹಿಂದ್, ಜೈ ಕರ್ನಾಟಕ.